ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 93. ಹೇ ಸುಮ್ಮನಿರು. ಅಂಜು ಅಲ್ಲಿಗೆ ಹೋಗಿ 3 ತಿಂಗಳಾದರೂ ನಮಗೊಂದು ಕಾಲ್ ಮಾಡಿಲ್ಲ. ಅಂಥದ್ರಲ್ಲಿ ಈ ವಿಷಯಕ್ಕೆ ನೋವೇ. ನಿನಗೆಲ್ಲೋ ಭ್ರಮೆ ಅಂತ ಬಾಲಕೃಷ್ಣ ಗೆಳತಿ ಐಶ್ವರ್ಯ ಮೇಲಿನ ಅಸಮಾಧಾನ ಹೊರ ಹಾಕಿದರೆ, ಅಂಜು ಫ್ರೆಂಡ್ ಚರಣ್ ಹೇಳ್ತಾ ಇದ್ದ, ಅವಳು ಮನೆಯಲ್ಲಿರೋಷ್ಟು ಹೊತ್ತು ಅವಳ ಕೈಲೊಂದು ಟ್ಯಾಬ್ ಇರುತ್ತಂತೆ, ಅದರಲ್ಲಿ ಗಿರಿಧಾಮದ ಬಗ್ಗೆ ಪ್ರತಿದಿನ ಚೆಕ್ ಮಾಡ್ತಾ ಇರ್ತಾಳಂತೆ ಅಂತ ಇನ್ನಷ್ಟು ಧ್ವನಿ ಏರಿಸಿ ಹೇಳಿ ಓರೆ ನೋಟದಲ್ಲಿ ಜೀವನನ್ನು ನೋಡಿದಳು. ಅವರ ಮಾತುಗಳಿಗೆ ಕಿವಿಯಾಗಿದ್ದ ಜೀವ ಹಣೆ ನೀವಿಕೊಂಡು ಅಲ್ಲಿಂದ ಹೋಗಲು ಒಂದೆರಡು ಹೆಜ್ಜೆ ಮುಂದೆ ಇಟ್ಟು ವಾಪಸ್ಸು ಅವರಿಬ್ಬರ ಬಳಿ ನಡೆದು, ನಿಮ್ಮ ಅಂಜುನ ಗುಣಗಾನ ಮುಗಿದಿದ್ರೆ ಕೆಲಸದತ್ತ ಗಮನ ಕೊಡಿ. ಹಾಗೆಯೇ ನಿಮ್ಮ ಅಂಜುಗೆ ಕಾಲ್ ಮಾಡಿದ್ರೆ ಗಿರಿಧಾಮದ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ಮೇಲೆ ಇಲ್ಲಿಂದ ಹೋಗಿದ್ಯಾಕೆ ಅನ್ನೋದನ್ನು ಕೇಳಿ ನನಗೂ ಹೇಳ್ಬಿಡಿ. ಅವಳೇ ದೊಡ್ಡ ಡ್ರಾಮಾ ಕ್ವೀನ್, ಅದಕ್ಕೆ ತಕ್ಕಂತೆ ನೀವಿಬ್ರು ಅನ್ನುತ್ತಾ ಅಸಮಾಧಾನದಲ್ಲಿ ಹೇಳಿ ಅಲ್ಲಿಂದ ಹೋದರೆ, ಈಗ ಹೊಟ್ಟೆ ತುಂಬಿತಾ ನಿಂದು? ಯಾಕೆ ಸುಮ್ಮನೆ ಅವರೆದುರು ಅಂಜು ವಿಷಯ ಹೇಳಿ ಶೇಫ್ ಔಟ್ ಮಾಡಿಸ್ಕೋತೀಯ? ಅಂಜು ಹೋದ್ಮೇಲೆ ಒಮ್ಮೆ ಜಯಕರ್ ಸರ್ ಮತ್ತು ಗಂಗಾಧರ್ ಸರ್ ತಪ್ಪೆಲ್ಲ ಅಂಜುನದ್ದೇ ಅನ್ನೋ ಹಾಗೆ ಮಾತನಾಡಿದ್ದನ್ನು ನಾನು ಕಿವಿಯಾರ ಕೇಳಿದ್ದೆ. ಜೀವನನ್ನು ನೀನೇ ಸರಿಯಾಗಿ ಅಬ್ಸರ್ವ್ ಮಾಡು. ಅಂಜು ಅವರ ಜೊತೆಗಿಲ್ಲ ಅಂತ ಯಾವತ್ತಾದರೂ ಮೂಡೌಟ್ ಆಗಿದ್ದಾರಾ? ಅಥವಾ ಅವರ ಸ್ಟ್ರೆಸ್ ನಮ್ಮ ಮೇಲೆ, ವರ್ಕ್ ಮೇಲೆ ತೋರಿಸಿ ಕೂಗಾಡಿದ್ದಾರಾ? ಅಂಜು ಇರೋವಾಗ ನಮ್ಮ ಜೊತೆಗೆಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು, ಆದರೆ ಈಗ ಸ್ವಲ್ಪ ಮಾತು ಕಡಿಮೆ ಮಾಡಿದ್ದಾರೆ. ಅದು ಬಿಟ್ಟರೆ ಜೀವ ಮೊದಲಿನಂತೆ ಇದ್ದಾರೆ. ಆದರೆ ಅಂಜು, ನೀನೇ ಹೇಳಿದ್ದೆ ಅಲ್ವಾ ಅವಳು ಫುಲ್ ಸೈಲೆಂಟ್ ಆಗಿದ್ದಾಳೆ ಅಂತ. ಐ ಥಿಂಕ್ ಅವಳಿಂದಾನೇ ತಪ್ಪು ಆಗಿರಬೇಕು. ಅಂಜಲಿ ಇಲ್ಲಿಂದ ಹೋದ ಮೇಲೆ 10 ಬಾರಿ ಅವಳಿಗೆ ಕರೆ ಮಾಡಿದ್ದರೂ ತನ್ನ ಯಾವ ಕರೆಗೂ ಉತ್ತರಿಸಿದವಳ ಮೇಲೊಂದು ಅಸಮಾಧಾನ ಇತ್ತವನಿಗೆ. ಗೆಳೆಯನ ಮಾತಿಗೆ ಏನೊಂದು ಪ್ರತಿಕ್ರಿಯಿಸದ ಐಶ್ವರ್ಯ, ಓಕೆ ಬಾಲ, ಸ್ವಲ್ಪ ಕೆಲಸವಿದೆ ಅಂತ ಅಲ್ಲಿಂದ ಹೊರಟರೆ, ಹೊಸ ನಂಬರ್ನಿಂದ ಕರೆ ಬಂದಾಗ ಕರೆ ಸ್ವೀಕರಿಸಿದವನು ಜಯಕರ್ ಕ್ಯಾಬಿನ್ನತ್ತ ನಡೆದು ಯಾವುದೋ ಫೈಲ್ ಹಿಡಿದು ಕುಳಿತಿರುವ ದಿತ್ಯಾಳನ್ನ ನೋಡಿ, ಮೇಡಮ್ ಕಾಲ್ ಮಾಡಿದ್ರಿ ಎಂದು ಧ್ವನಿ ಬಂದತ್ತ ತಲೆ ಎತ್ತಿ ನೋಡಿದವಳು ಎದ್ದು ನಿಂತು, ಸಾರಿ ಬಾಲಕೃಷ್ಣ ಸರ್, ಅದು ನನಗೊಂದೆರಡು ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ತೀರಾ ಎನ್ನುತ್ತಾ ಫೈಲ್ ಅವನತ್ತ ಚಾಚಿ ಕೇಳಿದರೆ, ಅವಳ ಡೌಟ್ಸ್ ಕ್ಲಿಯರ್ ಆದ ಮೇಲೆ ಅವನಿಗೊಂದು ಧನ್ಯವಾದ ಹೇಳಿದವಳಲ್ಲಿ, ಮೇಡಮ್ ನನ್ನ ಹೆಸರಿಡಿದು ಕರೀರಿ ಸರ್ ಅನ್ನೋ ಫಾರ್ಮಾಲಿಟೀಸ್ ಬೇಡ ಎಂದರೆ ನಸುನಗುತ್ತಾ, ಹೆಸರಿಡಿದು ಕರೆಯುವಷ್ಟು ಕ್ಯಾಪೇಬಲ್ ಆಗಿಲ್ಲ ನಾನಿನ್ನು. ಈಗಷ್ಟೇ ಗಿರಿಧಾಮ ಜಾಯ್ನ್ ಆಗಿದ್ದೀನಿ. ಸೊ ನಿಮ್ಮ ಹಾಗೆ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಹೆಸರಿಡಿದು ಕರೀತೀನಿ. ಎದ್ದವಳ ಮಾತು ಕೇಳಿ ತಲೆಯಾಡಿಸಿ ಅಲ್ಲಿಂದ ಹೊರ ನಡೆದವನು, ಅಂಜು ಇವಳ ಬಗ್ಗೆ ಹೇಳೋವಾಗ ಲೇಡಿ ಡಾನ್ ಅಂತೆಲ್ಲ ಹೇಳಿದ್ದಳು. ಬಟ್ ಈಗ ಇವಳ ಮಾತೆಲ್ಲ ಕೇಳಿದರೆ ಹಾಗೇನೂ ಇಲ್ಲ ಅನಿಸುತ್ತೆ. ಮೇ ಬಿ ತನ್ನವರನ್ನ ಕಳೆದುಕೊಂಡ ಶಾಕಲ್ಲಿ ಪೂರ್ತಿಯಾಗಿ ಬದಲಾಗಿದ್ದಾಳೋ ಏನೋ ಎನ್ನುತ್ತಾ ಜೀವ ಕ್ಯಾಬಿನತ್ತ ನಡೆದನು. ಸಂಜೆ ಕೆಲಸ ಮುಗಿಸಿ ಮನೆಗೆ ಹೊರಟ ಜೀವ ಕಾರಿನ ಪಕ್ಕ ಹೋಗುವಾಗ ಪಕ್ಕದಲ್ಲೇ ಇದ್ದ ಸ್ಕೂಟಿ ಹತ್ತಿ ತನ್ನನ್ನು ನೋಡಿದರೂ ನೋಡದ ಹಾಗೆ ಹೋದ ದಿತ್ಯಾಳನ್ನು ನೋಡಿ, ಇವಳನ್ನ ತಾತ ಮತ್ತು ಡ್ಯಾಡ್ ಅದು ಹೇಗೆ ನಂಬಿ ಇಲ್ಲಿಗೆ ಕರೆಸಿದ್ದಾರೋ ಅಂತ ಟೆನ್ಷನ್ ಎಲ್ಲ ಕಡಿಮೆಯಾಗಿ ಆರಾಮಾಗಿದ್ದೆ. ಈಗ ಈ ತಾತ ಟೈಮ್ ಬಾಂಬ್ ತಂದು ನನ್ನ ಕಾಲಿಗೆ ಕಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಇವಳು ಯಾವಾಗ ಬ್ಲಾಸ್ಟ್ ಆಗಿ ಅವಳ ರಿಯಲ್ ಇಮೇಜ್ ತೋರಿಸ್ತಾಳೋ ಆ ದೇವಿಗೆ ಗೊತ್ತು ಅಂತ ಗೊಣಗುತ್ತಾ ಕಾರು ಏರಿ ಸೀಟ್ ಬೆಲ್ಟ್ ಹಾಕುತ್ತಿರುವಾಗ ಅವನ ಮೊಬೈಲ್ ರಿಂಗಣಿಸಿತ್ತು. ಪರದೆಯತ್ತ ನೋಡಿ ನಗುತ್ತಲೇ, ಏನ್ ಸರ್ ಹನಿಮೂನ್ ಜೋರಾ ಎಂದವನು ನಿಮಿಷಗಳ ಕಾಲ ಮೊಬೈಲ್ ಕಿವಿಯಿಂದ ದೂರ ಹಿಡಿದು ಈಗೊಮ್ಮೆ ಕಣ್ಮುಚ್ಚಿ ದೀರ್ಘವಾಗಿ ಉಸಿರೆಳೆದು, ನನಗೆ ಕಾಲ್ ಯಾಕೆ ಮಾಡಿದೆ ಅದು ಹೇಳು ಮನು. ಸಂಜೆ ನಿಮ್ಮನೆಗೆ ಬರ್ತಿದ್ದೀನಿ. ಯಾಕೆ ಏನೂ ಕೇಳಬೇಡ. ಈ ಸಲ ನಿನ್ನ ಯಾವ ಮಾತು ನಾನು ಕೇಳಲ್ಲ. ಐ ಆಮ್ ಕಮ್ಮಿಂಗ್ ಅಷ್ಟೆ ಅಂತ ಹೇಳಿ ಕರೆ ತುಂಡರಿಸಿದ ಗೆಳೆಯನಿಗೆಷ್ಟು ಮನಸ್ಸಲ್ಲೇ ಬೈದುಕೊಂಡು ಮೊಬೈಲ್ ಪಕ್ಕದ ಸೀಟಿಗೆ ಎಸೆದು ಕಾರನ್ನು ಮನೆಯತ್ತ ಚಲಾಯಿಸಿದನು. ಅಂಜಲಿ ಗಿರಿಧಾಮ ಬಿಟ್ಟು ಹೋದ ಕೂಡಲೇ ಮನುಗೆ ಜಯಕರ್ ಮೂಲಕ ವಿಷಯ ತಿಳಿದು ನೇರವಾಗಿ ಗೆಳೆಯನನ್ನು ಭೇಟಿ ಮಾಡಿ
ಈ ಬಗ್ಗೆ ಮಾತನಾಡಿದಾಗ ಅವನು ಏನೇನೋ ಕಾರಣ ಕೊಟ್ಟು ಸುಮ್ಮನಾಗಿದ್ದನು. ಅದರ ನಂತರ ಭೇಟಿ ಮಾಡಿದರೂ ಅಂಜಲಿ ವಿಷಯ ಮಾತನಾಡಬಾರದಂತೆ ಜೀವ ತಡೆದಿದ್ದನು. ಪ್ರತಿ ಭಾನುವಾರ ತನ್ನ ಮಗು ನೋಡಲು ಓಡಿ ಬರುವ ಜೀವನನ್ನು ಈ ಬಾರಿ ಸೂಕ್ಷ್ಮವಾಗಿ ಗಮನಿಸಿದ ವಂದಿತಾಳಿಗೆ ಎಲ್ಲರ ಎದುರುಗಡೆ ನಗುವ ಮುಖವಾಡ ಹೊತ್ತು ತಾನು ಚೆನ್ನಾಗಿದ್ದೇನೆ ಎಂದು ಒಳಗೊಳಗೆ ಕೊರಗುತ್ತಿರುವುದು ತಿಳಿದಾಗ ಅವನಲ್ಲಿ ಅಂಜಲಿ ಮತ್ತು ಅವನ ವಿಷಯ ಕೇಳಿದಾಗ ಮಾತು ಬದಲಾಯಿಸಿ ಅಲ್ಲಿಂದ ಹೊರಟು ಹೋಗಿದ್ದನು. ಎಲ್ಲವನ್ನು ತನ್ನಲ್ಲಿ ಹೇಳಿಕೊಳ್ಳುತ್ತಿದ್ದವನು ಅಂಜಲಿ ಮತ್ತವನ ನಡುವೆ ನಡೆದ ಜಗಳವನ್ನು ಮುಚ್ಚಿಡುವುದನ್ನು ನೋಡಿ ದೊಡ್ಡಪ್ಪನ ಬಳಿಯಲ್ಲಿ ಅವನ ಬಗ್ಗೆ ವಿಚಾರಿಸಿದ್ದಳು. ಗಂಗಾಧರರಿಗೆ ಮಗ ಮತ್ತು ಸೊಸೆ ಗಿರಿಧಾಮದಲ್ಲಿ ಜಗಳವಾಡಿರುವುದು ಜಯಕರ್ ಮೂಲಕ ಗೊತ್ತಾಗಿ ತಪ್ಪು ಸೊಸೆಯದ್ದೇ ಎಂದು ತಿಳಿದಾಗ ಅವಳಿಗೆ ಬುದ್ಧಿ ಹೇಳಿದ್ದರು. ಅದರ ನಂತರ 1 ವಾರದ ಬಳಿಕ ಏಕಾಏಕಿ ತನಗೂ ತಿಳಿಸದೆ ಮನೆ ಬಿಟ್ಟು ಹೋದ ಸೊಸೆಯ ಮೇಲೆ ಅವರಿಗೆ ಅಸಮಾಧಾನವಿದ್ದರೂ ಮಗನ ಮುಂದಿನ ಜೀವನವನ್ನು ತಲೆಯಲ್ಲಿಟ್ಟುಕೊಂಡು ಇಬ್ಬರಲ್ಲೂ ಮಾತನಾಡಿ ಸೋತಿದ್ದರು. ದೊಡ್ಡಪ್ಪನಿಂದ ಇಷ್ಟೇ ವಿಷಯ ತಿಳಿದ ವಂದಿತಾ ಜಯಕರ್ ಬಳಿಯೂ ಜೀವ ಮತ್ತು ಅಂಜಲಿ ಬಗ್ಗೆ ಕೇಳಿದ್ದಳು. ಆದರೆ ಅವರಿಬ್ಬರು ಇಂತಹ ಒಂದು ನಿರ್ಧಾರಕ್ಕೆ ಬರಲು ಕಾರಣವೇನು ಎನ್ನುವುದು ಅವಳಿಗಿನ್ನೂ ತಿಳಿದಿರಲಿಲ್ಲ. ತಮ್ಮನ ಬಳಿ ತುಂಬ ಬಾರಿ ಇದರ ಬಗ್ಗೆ ಮಾತನಾಡಿ ಸೋತಿದ್ದಳು. ಅದಕ್ಕೆ ಈ ಬಾರಿ ತಮ್ಮನ ಗೆಳೆಯ ಮನು ಮೂಲಕ ವಿಷಯ ತಿಳಿಯಲು ಅವನನ್ನು ಜೀವ ಮನೆಗೆ ಹೋಗಲು ಹೇಳಿ ಅವನಲ್ಲಿ ಹೇಗೆ ಏನೇನು ಮಾತನಾಡಬೇಕು ಎನ್ನುವುದನ್ನು ಅವನಿಗೆ ಹೇಳಿದ್ದಳು. ಮನೆ ತಲುಪಿದ ಜೀವ ಲ್ಯಾಪ್ಟಾಪ್ ಬ್ಯಾಗ್ ಟೀಪಾಯ್ ಮೇಲೆ ಇಡುವಾಗ ಲಕ್ಷ್ಮಿ ಅವನಿಗಾಗಿ ಬಿಸಿ ಬಿಸಿ ಕಾಫಿ ಹಿಡಿದು ಬಂದಿದ್ದಳು. ನಗುತ್ತಲೇ ಕಾಫಿ ಪಡೆದು ಥ್ಯಾಂಕ್ಸ್ ಅಕ್ಕ, ಮನು ಬರ್ತಿದ್ದಾನೆ, ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡಿ, ಹಾಗೆಯೇ ಅವನಿಷ್ಟದ ಕ್ಯಾರೆಟ್ ಹಲ್ವಾ ಮಾಡಿ. ಹೌದು ಡ್ಯಾಡ್ ಬೇಗ ಬಂದಿದ್ರು, ಎಲ್ಲಿದ್ದಾರೆ ಅಂತ ಸುತ್ತಲೂ ನೋಡಿದರೆ ಜಾನಿ ಜೊತೆ ವಾಕಿಂಗ್ ಮುಗಿಸಿ ನಗುತ್ತಾ ಬರುತ್ತಿರುವ ತಂದೆಯನ್ನು ನೋಡಿ ಡ್ಯಾಡ್ ಇವತ್ತು ವಾಕಿಂಗ್ ಯಾಕೋದ್ರಿ, ಪೂರ್ತಿ ಗಿರಿಧಾಮ ಸುತ್ತಾಡಿದ್ದೀರಾ ಅಂತ ಬಾಲಕೃಷ್ಣ ಹೇಳ್ತಿದ್ದ. ಪುನಃ ವಾಕಿಂಗ್ ಎನ್ನುತ್ತಾ ಕೈಯಲ್ಲಿರುವ ಟವಲಲ್ಲಿ ಬೆವರು ಹೊರೆಸುತ್ತಾ ತನ್ನೆದುರು ಬಂದು ಕುಳಿತ ತಂದೆಯಲ್ಲಿ ಕೇಳಿದರೆ ಗಿರಿಧಾಮ ನನ್ನ ಉಸಿರಲ್ಲಿ ಬೆರೆತು ಹೋಗಿದೆ ಮಗ್ನೆ, ಕಣ್ಣಿಗೆ ಪಟ್ಟಿ ಕಟ್ಟಿದ್ರು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ಅಲ್ಲಿ ನಡೆಯುವಾಗ ಆಯಾಸ ಆಗೋಲ್ಲ, ನಾನು ನಿಮ್ಮಮ್ಮ ಅಲ್ಲಿ ಕಳೆದ ದಿನಗಳು ಕ್ಷಣಗಳು ನೆನಪಾಗುತ್ತೆ, ಅಂತಹ ಒಂದು ಸುಂದರವಾದ ಕ್ಷಣಗಳನ್ನು ಕಳೆಯೋಕೆ ಪೂರ್ತಿ ಗಿರಿಧಾಮ ತುಂಬ ಓಡಾಡಿದ್ದು, ಐ ಆಮ್ ಓಕೆ. ಹೌದು ಮನು ಬರ್ತೀನಿ ಅಂದ ಲಕ್ಷ್ಮಿ ಅಂದ ತಂದೆಯ ಮಾತನ್ನು ತಡೆದು. ಓಹೋ ಆಗ್ಲೇ ನಿಮಗೂ ಕಾಲ್ ಮಾಡಿ ಹೇಳಿದ್ದಾನಾ, ಅವನು ಇವತ್ತು ನನ್ನ ಮೆದುಳಿಗೆ ಕೈ ಹಾಕಿಯೇ ಹೋಗೋದು ಅನ್ಸುತ್ತೆ ಅಂತ ಕಾಫಿ ಕುಡಿದು ಮುಗಿಸಿ ಕಪ್ ಲಕ್ಷ್ಮಿ ಕೈಯಲ್ಲಿಟ್ಟು ಅಕ್ಕನ ಬಳಿ ಮನು ಫೇವ್ರೆಟ್ ಅಡುಗೆ ಮಾಡೋಕೆ ಆಗ್ಲೇ ಹೇಳಿದ್ದೀನಿ ಡ್ಯಾಡ್, ಫ್ರೆಶ್ ಆಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಟರೆ ಲಕ್ಷ್ಮಿ ಮತ್ತು ಜಾನಿ ಕೂಡ ಅಡುಗೆ ಕೋಣೆಯತ್ತ ನಡೆದರು. ಮಗನತ್ತ ದೃಷ್ಟಿ ನೆಟ್ಟಿದ್ದ ಗಂಗಾಧರ್ ಈ ಬಾರಿಯಾದರೂ ನಿನ್ನ ನೋವನ್ನೆಲ್ಲ ಮನು ಬಳಿ ಹೇಳ್ಕೊಂಡು ಬಿಡೋ ಮಗನೇ ಅಂತ ತನ್ನೆದುರಿದ್ದ ಹೆಂಡತಿಯ ಫೋಟೋವನ್ನು ದಿಟ್ಟಿಸುತ್ತಾ ನನ್ನ ಮಗ ಹಠಮಾರಿ, ಕೋಪಿಷ್ಟ, ಅಹಂಕಾರಿ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಚೆನ್ನಾಗಿ ನಾಟಕ ಆಡ್ತಾನಂತ ಗೊತ್ತಿರಲಿಲ್ಲ. ದಾಮು ಅವನು ನೀನು ಹೋದಾಗ ಅತ್ತದ್ದೇ ಕೊನೆ, ಆಮೇಲೆ ಕಣ್ಣೀರು ಹಾಕಿದವನೇ ಅಲ್ಲ ಅಂಥವನು ಅಂಜಲಿ ಅವನನ್ನು ಹೇಳದೆ ಕೇಳದೆ ಬಿಟ್ಟು ಹೋದಾಗ ಕಣ್ತುಂಬಿಕೊಂಡು ನನ್ನೆದುರು ಬಂದು ಡ್ಯಾಡ್ ಐ ಆಮ್ ಸಾರಿ, ನಿಮ್ಮ ಸೊಸೆಯನ್ನು ಕರೆತರಲು ತುಂಬ ಟ್ರೈ ಮಾಡಿದೆ, ಅವಳು ಬರಲಿಲ್ಲ ಅಂದಿದ್ದ. ಒಮ್ಮೆ ಅಂದಿನ ಕ್ಷಣಗಳನ್ನು ನೆನಪಿಸಿಕೊಂಡು ನಿಟ್ಟುಸಿರು ಹೊರಚೆಲ್ಲಿ ತನ್ನ ಕೋಣೆಯತ್ತ ಹೋಗಬೇಕೆನ್ನುವಾಗ ಗುಡ್ ಈವ್ನಿಂಗ್ ಅಂಕಲ್ ಎನ್ನುತ್ತಾ ಬಂದ ಧ್ವನಿಯತ್ತ ತಿರುಗಿದರೆ ಮನು ನಸುನಗುತ್ತಾ ಅವರ ಬಳಿ ಬಂದನು. ಏನಪ್ಪ ತುಂಬ ಬ್ಯುಸಿಯಾಗಿಬಿಟ್ಟೆ, ಹೇಗಿದ್ದೀಯಾ, ನಿನ್ನಪ್ಪ ಮಧುಕರ್ ಪರವಾಗಿಲ್ಲ, ವಾರಕ್ಕೊಮ್ಮೆ ಕಾಲ್ ಮಾಡಿ ನನ್ನ ವಿಚಾರಿಸ್ಕೊಳ್ತಾರೆ ಅಂತ ರೇಗಿಸಿದ್ದವರತ್ತ ನೋಡಿ ತಲೆ ತಗ್ಗಿಸಿ ಸಾರಿ ಅಂಕಲ್ ಸ್ವಲ್ಪ ಬ್ಯುಸಿ ಇದ್ದೆ ಎಂದವನ ತಲೆಗೆ ಮೊಟಕಿ ಬ್ಯುಸಿ ಅಂತ ಸುಳ್ಳು ಯಾಕೆ ಹೇಳ್ತೀಯ, ನಿಮ್ಮ ಮಗ ಮನೆಗೆ ಬರಬೇಡ ಅಂದಿದ್ದಾನೆ ಅನ್ನೋದನ್ನು ನೇರವಾಗಿ ಹೇಳು ಅಂದು. ಈಗ ಆ ವಿಷಯವೆಲ್ಲ ಬಿಡು, ಒಂದು ಎಲ್ಲ ಹೇಳಿದ್ದಾಳೆ ತಾನೆ, ಈ ಬಾರಿಯಾದರೂ ನನ್ನ ಮಗನ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೇಳಿ ಆಮೇಲೆ ನನಗೆ ಹೇಳು ಎಂದು ಲಕ್ಷ್ಮಿ ಬಳಿ ಅವನಿಗೆ ಕಾಫಿ ತರಲು ಹೇಳಿ ಅವನು ಕಾಫಿ ಮುಗಿಸುವವರೆಗೂ
ಗಂಗಾಧರ್ ಅವನ ಜೊತೆ ಮಾತನಾಡುತ್ತಾ ಕುಳಿತರು. ಬಾಲ್ಕನಿಯಲ್ಲಿದ್ದ ಕುರ್ಚಿಯಲ್ಲಿ ಶಾರ್ಟ್ಸ್ ಮಾತ್ರ ಹಾಕಿಕೊಂಡು ಮೈಚಲ್ಲಿ ಕುಳಿತಿರುವ ಗೆಳೆಯನನ್ನು ನೋಡಿ, ಹೀಗೆ ಶಾರ್ಟ್ಸ್ಲೆಸ್ ಆಗಿರೋ ಈ ಬಾಡಿಯನ್ನು ನಿನ್ನ ವೈಫಿ ಎದುರಿಗೆ ಪ್ರದರ್ಶನ ಮಾಡಿದಿದ್ರೆ ಈಗ ಈ ರೀತಿ ಆಕಾಶ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತು ಯೋಚನೆ ಮಾಡೋ ಬದಲು ತೊಟ್ಟಿಲು ಕಟ್ಟೋದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎನ್ನುತ್ತಾ ತನ್ನೆದುರು ಬಂದು ಕುಳಿತವನನ್ನು ಎವಿಕ್ಕದೆ 10 ಸೆಕೆಂಡ್ ನೋಡಿ, ಥ್ಯಾಂಕ್ಸ್ ಫಾರ್ ದಿ ಅಡ್ವೈಸ್. ಏನು ಸರ್, ನನ್ನ ಮನೆಯವರೆಗೂ ಬಂದ್ಬಿಟ್ಟಿದ್ದೀರಾ? ಈಸ್ ಎವ್ರಿಥಿಂಗ್ ಓಕೆ ಅಂತ ನಾಟಕೀಯವಾಗಿ ಕೇಳಿದವನ ಕುತ್ತಿಗೆ ಹಿಸುಕುತ್ತಾ, ನಿನ್ನ ಇತ್ತೀಚೆಗಿನ ಇಂತಹ ನಾಟಕದ ಮಾತು ಕೇಳ್ತಾ ಇದ್ರೆ ಹೀಗೆ ನಿನ್ನ ಕುತ್ತಿಗೆ ಇಸುಕಿ ಸಾಯಿಸಿ ಬಿಡೋಣ ಅನ್ಸುತ್ತೆ ಎಂದವನ ಕೈಯ ಮೇಲೆ ತನ್ನ ಕೈಯನ್ನು ಒತ್ತಿ ಹಿಡಿದು, ಆದಷ್ಟು ಬೇಗ ಅದೊಂದು ಹೆಲ್ಪ್ ಮಾಡಿಬಿಡೋ, ಯಾಕೋ ಇನ್ಮುಂದೆ ಜೀವನ ಪೂರ್ತಿಯಾಗಿ ನಾಟಕ ಮಾಡ್ಕೊಂಡೇ ಇದ್ದು ಬಿಡ್ತೀನಿ ಅನ್ನೋ ಭಯ ಶುರುವಾಗ್ತಿದೆ ಅಂದ. ಗೆಳೆಯನ ಇಳಿದು ಹೋದ ಧ್ವನಿ ಕೇಳಿದ ತಕ್ಷಣ ಅವನ ಕುತ್ತಿಗೆಯಿಂದ ಕೈ ಸರಿಸಿ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಅವನೆದುರು ಎಳೆದು ಕೂತವನು, ದೀಪ್ಸ್, ಯಾಕೆ ಹೀಗಿದ್ದೀಯಾ? ದಿಸ್ ಇಸ್ ನಾಟ್ ಯು ಮ್ಯಾನ್. ಆಂಟಿ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ನೀನು ಸೈಲೆಂಟ್ ಆಗಿದ್ದೆ, ಬಟ್ ಈಗ ಪುನಃ ನಿನ್ನನ್ನು ಹಾಗೆ ಮಾಡೋಕೆ ಆಗೋಲ್ಲ ಅಂತ ಮಾತು ಮುಗಿಸುವ ಮೊದಲೇ, ಮನು ಪ್ಲೀಸ್ ಮಮ್ಮಿ ಜೊತೆ ಅವಳನ್ನು ಕಂಪೇರ್ ಮಾಡಬೇಡ. ದಿ ಗ್ರೇಟ್ ಚೆಫ್ ಅಂಜಲಿ ದಾಮೋದರ್ ಮೇಡಮ್ ನನ್ನ ಬಿಟ್ಟೋಗಿದ್ದಾರೆ ಅಂತ ನಾನೇನು ನನ್ನ ಲೈಫ್ ಹಾಳು ಮಾಡ್ಕೋತಿಲ್ಲ. ಹೌದು, ಅವಳು ಹೋದಾಗಿನಿಂದ ಐ ಆಮ್ ಮಿಸ್ಸಿಂಗ್ ಹರ್. ನಾನೇನು ನಮ್ಮ ಪೂರ್ತಿ ಮನೆಯವರು, ಗಿರಿಧಾಮದವರು ಅವಳನ್ನು ಮಿಸ್ ಮಾಡ್ಕೋತಿದ್ದೀವಿ ಅನ್ನುತ್ತಾ ಮಾತು ತೇಲಿಸಿದ ಗೆಳೆಯನನ್ನು ನೋಡಿ ಹಣೆ ನೀವಿಕೊಂಡವನು, ದಿಪ್ಸ್, ಇಲ್ಲಿಯವರೆಗೆ ನಿನ್ನ ಮಾತನ್ನು ಕೇಳಿ ಸುಮ್ಮನಿದ್ದೆ, ಬಟ್ ಇವತ್ತು ನಿನ್ನ ಯಾವ ಮಾತು ಕೂಡ ನಾನು ಕೇಳಲ್ಲ. ಪ್ಲೀಸ್ ಕಣೋ. ಆವತ್ತು ಅಂಜಲಿ ಚೇಂಬರಲ್ಲಿ ಅದೇನಾಯಿತು? ಅದೆಲ್ಲ ಆಗಿ 1 ವಾರ ಮನೆಯಲ್ಲಿದ್ದು ಅತ್ತಿಗೆ ಸಡನ್ನಾಗಿ ಮನೆ ಬಿಟ್ಟು ಹೋಗಿದ್ದು ಯಾಕೆ? ನಿಮ್ಮಿಬ್ಬರ ನಡುವೆ ಜಗಳವಾಗಿದ್ದರೂ ಯಾವ ವಿಷಯಕ್ಕೆ ಎಂದು ಕೇಳಿದವನನ್ನು ನೋಡಿ ನಸುನಕ್ಕು, ಸೊ ಮಿಸ್ಟರ್ ಮನು, ನಿಮಗೆ ಒಂದು ಅಕ್ಕ ಮತ್ತು ಡ್ಯಾಡ್ ಸರಿಯಾಗಿ ಟ್ರೈನಿಂಗ್ ಮಾಡಿ ಕಳುಹಿಸಿರೋ ಹಾಗಿದೆ ಅಂತ ಹುಬ್ಬು ಹಾರಿಸಿ ಕೇಳಿದರೆ ಅವನ ಪ್ರಶ್ನೆಗೆ ಸ್ವಲ್ಪವೂ ವಿಚಲಿತನಾಗದೆ, ಅಂದರೆ ಅವರು ಹೇಳಿದ್ದಕ್ಕೆ ನಾನು ನಿನ್ನ ಹತ್ರ ಇದೆಲ್ಲ ಕೇಳ್ತಿರೋದಾ? ನೀನು ನನ್ನ ಕ್ಲೋಸ್ ಫ್ರೆಂಡ್ ಕಣೋ. ಆಂಟಿ ಹೋದ ಮೇಲೆ ನೀನು ಪುನಃ ನಗೋಕೆ ಖುಷಿಯಾಗಿರೋಕೆ ಶುರು ಮಾಡಿದ್ದು ಅಂಜಲಿ ನಿನ್ನ ಲೈಫಲ್ಲಿ ಬಂದ ಮೇಲೆ. ಹೌದು, ನಿಮ್ಮಿಬ್ಬರ ಪರಿಚಯ ಶುರು ಆಗಿದ್ದೇ ಜಗಳದಿಂದ. ಸಡನ್ನಾಗಿ ನಿಮ್ಮಿಬ್ಬರ ಮದುವೆ ಆಯಿತು. ದಿನ ಕಳೆದಂತೆ ಒಬ್ಬರನ್ನೊಬ್ಬರು ಇಷ್ಟಪಟ್ರಿ. ಆ CM ಮಗನ ಮದುವೆ ಮುಗಿದ ಮೇಲೆ ನೀನು ಅಂಜಲಿಗೆ ಪ್ರಪೋಸ್ ಮಾಡಿ ಸಂಸಾರ ಶುರು ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದರ ಬಗ್ಗೆ ನನ್ನಲ್ಲಿ ಹೇಳಿದೆ. ಎಲ್ಲವೂ ಚೆನ್ನಾಗಿ ಹೋಗ್ತಿತ್ತು ಅನ್ನೋವಾಗ ಸಡನ್ನಾಗಿ ಏನಾಯಿತು ದೀಪ್ಸ್? ಪ್ಲೀಸ್, ಆವತ್ತು ಆದದ್ದಾದರೂ ಏನು ಹೇಳು. ನಿನ್ನ ತಪ್ಪಿದ್ರೆ ನಾನು ಅತ್ತಿಗೆ ಬಳಿ ನಿನ್ನ ಪರವಾಗಿ ಮಾತಾಡಿ ಅವರನ್ನು ವಾಪಸ್ಸು ಕರ್ಕೊಂಡು ಬರ್ತೀನಿ ಎಂದವನ ಮಾತಿಗೆ ನಿಟ್ಟುಸಿರು ಹೊರಚೆಲ್ಲಿ, ತಪ್ಪು ನಿನ್ನ ಅತ್ತಿಗೆಯದು ಆಗಿದ್ರೆ ಎಂದು ಗಂಭೀರವಾಗಿ ಕೇಳಿದವನ ಮಾತಿಗೆ ಕ್ಷಣ ಕೂಡ ಯೋಚಿಸದ ಮನು, ತಪ್ಪು ಯಾರದ್ದಾದ್ರೂ ಆಗಿರಲಿ, ಅತ್ತಿಗೆಯ ಬಳಿ ಮಾತಾಡಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ, ಮೊದಲು ಅದೇನಾಯಿತು ಅನ್ನೋದನ್ನು ಹೇಳಿ ಸಾಯಿ ಎಂದಾಗ ನಕ್ಕ ಜೀವ, ನೈಸ್ ಜೋಕ್. ಹೌದು, ಆಫೀಸಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀಯ, ಬಾ ಕಾಫಿ ಸ್ನ್ಯಾಕ್ಸ್ ಏನಾದರೂ ತಗೋ ಅಂತ ಕೂತಲ್ಲಿಂದ ಹೇಳಲು ಹೊರಟವನ ಕೈ ಹಿಡಿದು ವಾಪಸ್ ಕೂರಿಸಿ, ಎಲ್ಲ ಮಾಡ್ಕೊಂಡೇ ಮೇಲೆ ಬಂದಿರೋದು. ಈಗ ಹೇಳು, ನಿನ್ನ ಮತ್ತು ಅಂಜಲಿ ನಡುವೆ ಏನಾಯಿತು ಎಂದವನ ಮಾತಿಗೆ ದೀರ್ಘವಾಗಿ ಕಣ್ಮುಚ್ಚಿ ತೆರೆದವನು, ಅಂಜಲಿ ಫ್ಯಾಮಿಲಿಗಾಗಿ ನನ್ನ ಮದುವೆ ಆಗಿದ್ದು ಮನು, ಆದರೆ ಶಿ ಲವ್ಸ್ ಚರಣ್. ಆವತ್ತು ಗಿರಿಧಾಮದಲ್ಲಿ ಆದ ಗಲಾಟೆಗೆ ಈ ಚರಣ್ ಕಾರಣ. ಕೋಪದಲ್ಲಿ ನಿನಗೆ ನಾನು ಬೇಕಾ ಅವನು ಬೇಕಾ ಅಂತ ಕೇಳಿದೆ. ವಾರದ ತನಕ ಯೋಚಿಸಿ ನನ್ನ ಬಿಟ್ಟು ಅವಳ ಪ್ರೀತಿ ಬಳಿ ಹೋದ್ಲು. ಒಮ್ಮೆ ಅವಳ ಕನಸಿನ ಇಟಾಲಿಯನ್ ರೆಸ್ಟೋರೆಂಟ್ ಬಗ್ಗೆ ನಿನಗೆ ಹೇಳಿದ್ದೆ ತಾನೇ? ಆ ರೆಸ್ಟೋರೆಂಟ್ ನಡೆಸೋದು ಬೇರಾರೂ ಅಲ್ಲ, ಚರಣ್. ಈಗ ನಿನ್ನತ್ತಿಗೆ ಆ ರೆಸ್ಟೋರೆಂಟಲ್ಲಿ ಚೆಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಂದು ಕುಳಿತಲ್ಲಿಂದ ಎದ್ದರೆ ತಾನು ಈಗಷ್ಟೇ ಕೇಳಿದ ಯಾವ ವಿಷಯವೂ ನಿಜವಾಗಬಾರದೆಂದುಕೊಂಡ ಮನು ಗೆಳೆಯನ ಬಳಿ ಹೋಗಿ, ನಿನ್ನ ಮಾತು ನನಗೆ ಅರ್ಥ ಆಗಿಲ್ಲ ದೀಪ್ಸ್. ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡೋದಾದರೆ ನೀನು ಕೂಡ ಫ್ಯಾಮಿಲಿಗಾಗಿ ಅಂಜಲಿಯನ್ನು ಮದುವೆ ಆಗಿದ್ದು ತಾನೇ? ನೋಡು, ಅದೆಲ್ಲ ಬಿಟ್ಟು ನಿಮ್ಮಿಬ್ಬರ ನಡುವೆ ಅಂದು ಏನು ನಡೀತು ಹೇಳು ಅಂದಾಗ, ಇನ್ನೇನು ಹೇಳಬೇಕು?
ಆಗ್ಲೇ ಹೇಳ್ದೆ ತಾನೇ, ಅಂಜಲಿ ನನ್ನ ಬಿಟ್ಟು ಸೀದಾ ಆ ಕೋತಿ ಮುಖದವನ ಬಳಿ ಹೋಗಿದ್ದಾಳೆ ಎಂದು ಗಡುಸಾಗಿ ಹೇಳಿದವನನ್ನು ತನ್ನತ್ತ ತಿರುಗಿಸಿಕೊಂಡ ಮನು, ಇಲ್ಲ ದೀಪ್ಸ್, ನೀನೇನೋ ಮುಚ್ಚಿಟ್ಟು ಸುಳ್ಳು ಹೇಳ್ತಾ ಇದ್ದೀಯ. ನಿನ್ನ ಮತ್ತು ಅಂಜಲಿ ನಡುವೆ ಇದ್ದ ಸಲುಗೆ, ನಿನ್ನನ್ನು ಅವಳು ಕಾಳಜಿ ಮಾಡ್ತಿದ್ದ ರೀತಿಯೆಲ್ಲ ನೋಡಿದ್ರೆ, ಇಲ್ಲ, ಅವಳಿಗೆ ಚರಣ್ ಮೇಲೆ ಪ್ರೀತಿ ನೋ ಚಾನ್ಸ್. ನೀನೇ ಅವರಿಬ್ಬರ ಗೆಳೆತನವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ ಅನ್ಸುತ್ತೆ. ಆಗಾಗ ಗೆಳೆಯ ಅಂಜಲಿಯ ಜೊತೆ ತನ್ನನ್ನ ಭೇಟಿಯಾಗುವ ಅವರಿಬ್ಬರ ನಡುವಿನ ಸಲುಗೆಯನ್ನು ಅವನು ಗಮನಿಸಿದ್ದನು. ಓಕೆ, ತಪ್ಪು ನಂದೇನೆ, ಖುಷಿ ಆಯ್ತಾ ಅಂತ ಕೋಪದಲ್ಲಿ ಕೇಳಿದವನನ್ನ ನೋಡಿ ಕಣ್ತೇಲಿಸಿ, ಇದೇ ನನಗೆ ಇಷ್ಟ ಆಗೋಲ್ಲ, ಯಾಕೆ ಕೋಪ ಮಾಡ್ಕೋತೀಯ? ಹೌದು, ನಿನ್ನ ಜೊತೆ ಮಾತಾಡೋಕೆ ಒಂದಿತ ಅಕ್ಕ, ನಿನ್ನ ಡ್ಯಾಡ್ ಎಲ್ಲ ನನಗೆ ಹೇಳಿದ್ರು. ಅದಕ್ಕಿಂತ ಮೊದಲು ನೀನು ನನ್ನ ಫ್ರೆಂಡ್ ಕಣೋ. ಅದೆಷ್ಟೋ ನೋವು ನಲಿವಲ್ಲಿ ನಿನ್ನ ಜೊತೆಗಿದ್ದೆ. ಈಗಷ್ಟೇ ನನ್ನ ಫ್ರೆಂಡ್ ಲೈಫಲ್ಲಿ ಎಲ್ಲ ಸರಿಯಾಗ್ತಿದೆ ಅಂತ ಖುಷಿಯಲ್ಲಿದ್ದರೆ ಸಡನ್ನಾಗಿ ನೀನು ಅಂಜಲಿ ಬೇರೆ ಬೇರೆ ಆದ್ರಿ. ಅದನ್ನೇ ನಿನ್ನಲ್ಲಿ ಕೇಳಿ, ನಿನ್ನ ತಪ್ಪಿದ್ರೆ ಅದನ್ನು ನಿನಗೆ ತಿಳಿಸಿ, ನೀನು ಅಂಜಲಿ ಮತ್ತೊಮ್ಮೆ ಜೊತೆಯಾಗಿ ಖುಷಿಯಲ್ಲಿ ಜೀವನ ಮಾಡಬೇಕು. ಅಂಕಲ್, ಮಗ, ಸೊಸೆ, ಮೊಮ್ಮಗುವಿನ ಜೊತೆ ಖುಷಿಯಲ್ಲಿ ಜೀವನ ಕಳೆಯಲಿ ಅಂತ ಅಂದ್ಕೊಂಡು ಬಂದರೆ ಆಟಿಟ್ಯೂಡ್ ತೋರಿಸ್ತಾ ಇದ್ದೀಯಾ ಅಂದ. ತನ್ನ ಮಾತಿಗೆ ಮೌನ ತಾಳಿದವನನ್ನು ನೋಡಿ, ದೀಪ್ಸ್ ಪ್ಲೀಸ್ ಕಣೋ, ನಿನ್ನ ನೇರಕ್ಕೆ ಯೋಚನೆ ಮಾಡಿ ಏನೇನೋ ಡಿಸೈಡ್ ಮಾಡ್ಕೋಬೇಡ. ಆ ದಿನ ಏನು ನಡೀತು ಅನ್ನೋದನ್ನು ಒಮ್ಮೆ ಹೇಳು ಎಂದವನನ್ನು ನೋಡುತ್ತಿದ್ದ ಜೀವ ಮಸ್ತಿಷ್ಕದಲ್ಲಿ ಅಂದಿನ ಎಲ್ಲ ಘಟನೆಗಳು ಹಾದು ಹೋದಾಗ ಕೋಪದಲ್ಲಿ ಕೈಯನ್ನು ಅಲ್ಲೇ ಇದ್ದ ಗ್ರಿಲ್ಗೆ ಬಡಿದು, ಮನು, ಹೇಗೂ ಬಂದಿದ್ದೀಯ, ನನ್ನ ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳೋಕೆ ಇದ್ರೆ ಹೇಳ್ಬಿಡು, ಇಲ್ಲ ಅಂದರೆ ಪ್ಲೀಸ್ ಹೋಗ್ಬಿಡು ಇಲ್ಲಿಂದ ಎಂದವನ ಧ್ವನಿಯಲ್ಲಿನ ಏರಿಳಿತ ನೋಡಿ ಅವನ ಪಕ್ಕದಲ್ಲೇ ಕೈಕಟ್ಟಿ ನಿಂತ ಮನು, ನಿನ್ನ ಮತ್ತು ಅಂಜಲಿ ನಡುವೆ ಆಗಿದ್ದಾದರೂ ಏನು ಅಂತ ತಿಳ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಪ್ಲೀಸ್ ಏನಾಯಿತು ಹೇಳೋ ಅನ್ನುತ್ತಾ ಹಠ ಹಿಡಿದು ಕೇಳಿದವನತ್ತ ಹುರಿ ನೋಟ ಬೀರಿ, ಇದು ನನ್ನ ಪರ್ಸನಲ್ ಲೈಫ್. ನಮ್ಮ ಗಂಡ ಹೆಂಡತಿ ನಡುವೆ ಸಾವಿರ ನಡೆಯುತ್ತೆ. ಅದೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕು? ನಮ್ಮ ನಡುವೆ ಆಗಿರೋ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋತೀವಿ ಅಂದ. ಅದೇ ಯಾವಾಗ ಅಂತ ಕೇಳಿದಾಗ, ಯಾವಾಗಲಾದರೂ ಮಾಡ್ಕೋತೀವಿ ಕಣೋ ಅಂತ ಚೀರಿದ ಗೆಳೆಯನನ್ನು ಕೆಕ್ಕರಿಸಿಕೊಂಡು ನೋಡಿದ ಮನು, ಅಂದರೆ ಈಗ ನೀನು ನನಗೇನು ಹೇಳೋಲ್ಲ ಅಂದಾಗ ಇಲ್ಲವೆಂದು ಬಿಗುವಾಗಿ ಹೇಳಿದವನ ಮಾತಿಗೆ ವಾಪಸ್ಸು ಕುರ್ಚಿಯಲ್ಲಿ ಹೋಗಿ ಕುಳಿತವನು, ಆ ವಿಷಯ ಬಿಡು, ಹೇಗಿದೆ ಗಿರಿಧಾಮ? ಒಬ್ಬ ಮಾವನ ಮಗಳು ಹೋದ್ಮೇಲೆ ಇನ್ನೊಂದು ಮಾವನ ಮಗಳ ಎಂಟ್ರಿಯಾಗಿದೆಯಂತೆ. ಏನೇ ಹೇಳು ಮಗ, ಅದೃಷ್ಟ ಅಂದರೆ ನಿಂದೆ ಕಣೋ ಎಂದವನತ್ತ ನೀರಿನ ಬಾಟಲ್ ತೂರಿ ಬಂದಿತ್ತು. ಮನು ತಕ್ಷಣ ಪಕ್ಕಕ್ಕೆ ಸರಿದಾಗ ಅದು ಗೋಡೆಗೆ ಬಡಿದು ಕೆಳಗಡೆ ಬಿದ್ದುದನ್ನು ನೋಡಿ, ಲೋ, ತಲೆ ಕೆಟ್ಟಿದೀಯಾ ನಿನಗೆ? ಇನ್ನು ಮದುವೆ ಬೇರೆ ಆಗಿಲ್ಲ ಕಣೋ, ಮದುವೆ ಆಗೋ ತನಕ ಆದರೂ ಈ ಪೇಸ್ಗೆ ಚೆನ್ನಾಗಿರಲಿ ಅಂತ ನಾಟಕೀಯವಾಗಿ ನುಡಿದವನತ್ತ ನುಗ್ಗಿ ಬಂದ ಜೀವ ಅವನ ಬೆನ್ನು ಬಗ್ಗಿಸಿ 2 ಬಾರಿಸಿದವನು, ಲೋಫರ್, ನನ್ನೇ ಆಡ್ಕೋತೀಯಾ? ನನ್ನ ಲೈಫ್ ಇಲ್ಲಿ ಹಾಳಾಗಿ ನಾರ್ತಾ ಇದೆ, ಅಂಥದರಲ್ಲಿ ಮಾವನ ಮಕ್ಕಳನ್ನು ಇಟ್ಕೊಂಡು ಕಿಂಡಲ್ ಮಾಡ್ತಿದ್ದೀಯಾ ಅಂತ ಇನ್ನೆರಡು ಗುದ್ದಿದಾಗ ಅವನನ್ನು ತಳ್ಳಿ ಎದ್ದು ನಿಂತು, ಹಾಳಾದ ನಿನ್ನ ಲೈಫ್ ಸರಿ ಮಾಡೋಣ ಅಂತ ಬಂದರೆ ಸರಿಯಾಗಿ ಮಂಗಳಾರತಿ ಮಾಡಿದೆ ಅಲ್ವಾ ಎನ್ನುತ್ತಾ ಮುಖ ಊದಿಸಿ ಹೇಳಿದವನನ್ನ ಕೈ ಸನ್ನೆಯಲ್ಲಿ ಬಳಿಗೆ ಕರೆದು ಅವನ ಬಳಿ ಬಂದಾಗ ಕುತ್ತಿಗೆಯನ್ನು ಬಳಸಿ, ಮನು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊನೆಯಾಗಲು ಟೈಮ್ ಬೇಕು. ನೀನು, ಡ್ಯಾಡ್, ಒಂದು ಅಕ್ಕ ಅಥವಾ ಅಂಜಲಿ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಬಂದು ನಮ್ಮಿಬ್ಬರ ಜೊತೆ ಮಾತಾಡಿ ನಮ್ಮನ್ನು ಒಂದು ಮಾಡಿ ಹೋಗಬಹುದು. ಬಟ್ ನಾವಿಬ್ಬರು ಮೊದಲಿನಂತೆ ಆಗೋಕೆ ಟೈಮ್ ಬೇಕು ಕಣೋ. ಒಂದು ಸಂಬಂಧದಲ್ಲಿ ಪರಸ್ಪರ ಪ್ರೀತಿ, ಗೌರವ, ನಂಬಿಕೆ, ಕಾಳಜಿ ಇರಬೇಕು. ನಮ್ಮ ನಡುವೆ ಅದೇ ಇರಲಿಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರೆ. ಲೆಟ್ಸ್ ಸಿ, ಈಗ ನಮ್ಮಿಬ್ಬರಿಗೂ ಸಿಕ್ಕಿರೋ ಟೈಮ್ ನಮ್ಮ ನಡುವಿನ ಈ ಅಂತರವನ್ನು ಕಡಿಮೆ ಮಾಡಬಹುದು ಎಂದವನು ದೂರ ಸರಿದು ಸುಮ್ಮನಾದರೆ, ಅಂದರೆ ನಿನ್ನ ಮಾತಿನ ಅರ್ಥ ಈಗ ನಾನು ನಿನ್ನ ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಮಾತಾಡು ಅಂತಾನಾ ಅಂದಾಗ ಕಣ್ಮುಚ್ಚಿ ತೆರೆದು ಹೌದು ಎನ್ನುವ ಸನ್ನೆ ಮಾಡಿದರೆ ಕೋಪಗೊಂಡ ಮನು, ಹಾಳಾಗೋಗು, ಏನೋ ನಿನ್ನ ನೋವು ಕೇಳಿ ಸ್ವಲ್ಪ ಸಮಾಧಾನ ಮಾಡಿ ನಿನ್ನ ಎದೆ ಭಾರ ಕಡಿಮೆ ಮಾಡೋಣ ಅಂತ ಬಂದರೆ ಚಿಕ್ಕ ಮಗುವಿನಂತೆ ನಾನೇನು ಹೇಳೋಲ್ಲ ಅನ್ನೋ ಹಠ ಹಿಡಿದು ಕೂತಿದ್ದೀಯ, ಹೀಗೆ ಇರು, ನನಗೇನು ಅನ್ನುತ್ತಾ ಕೋಣೆಯೊಳಗಡೆ ಹೋಗಿ ಮಂಚದ ಎದುರಿದ್ದ ಸೋಫಾದ ಮೇಲೆ ಮೊಬೈಲ್ ಹಿಡಿದು ಕುಳಿತನು. ನಿಮಿಷಗಳ ಕಾಲ ಹಾಗೆ ನಿಂತಿದ್ದ ಜೀವ ಕಣ್ಣೆದುರು ಅಂಜಲಿ ಇಲ್ಲದ ದಿನಗಳು ಕಣ್ಮುಂದೆ ಹಾಗೆ ಸರಿದು ಹೋದವು.
ಯಾವಾಗ ಇವಳಿಷ್ಟು ಆತ್ಮೀಯಳಾಗಿದ್ದು ನನಗೆ ಇಷ್ಟವಿಲ್ಲದ ಮದುವೆ ಆದ ನಾವು ನಮ್ಮೆರಡು ಫ್ಯಾಮಿಲಿಗಾಗಿ ನಮ್ಮೆಲ್ಲ ಜಗಳ ಮನಸ್ತಾಪವನ್ನು ಬದಿಗೊತ್ತಿ ಗೆಳೆಯರಾದೆವು. ಆ ಗೆಳೆತನ ಪ್ರೀತಿಗೆ ಹೇಗೆ ದಾರಿ ಮಾಡಿಕೊಟ್ಟಿತ್ತು ಅನ್ನೋದು ಇವತ್ತಿಗೂ ತಿಳಿಯಲಿಲ್ಲ. ಅವಳ ಮೇಲೆ ಅಸಮಾಧಾನದ ಮೂಟೆಯನ್ನು ಹೊತ್ತಿದ್ದ ನಾನು ಅದರ ಜಾಗದಲ್ಲಿ ಮಧುರವಾದ ಭಾವನೆಗಳನ್ನು ಹೇಗೆ ಬೆಳೆಸಿಕೊಂಡೆ. ಅದು ಅವಳನ್ನು ಬಿಟ್ಟಿರಲಾರದಷ್ಟು. ಅವಳಿಗೂ ನನ್ನ ಮೇಲೆ ಅಂತಹುದೇ ಭಾವನೆಗಳಿತ್ತಲ್ವಾ. ಹಾಗಿದ್ದರೆ ಏನೋ ಕೋಪದಲ್ಲಿ ಆಡಿದ 4 ಮಾತಿಗೆ ನನ್ನನ್ನೇ ಬಿಟ್ಟು ಹೋಗುವ ನಿರ್ಧಾರ ಅದೇಗೆ ಮಾಡಿದಳು? ಅಂದರೆ ಈ 8 ತಿಂಗಳು ನನ್ನ ಜೊತೆಗಿದ್ದವಳಿಗೆ ನನ್ನ ಮೇಲೆ ಯಾವ ಭಾವನೆಗಳೂ ಇರಲಿಲ್ವಾ ಅಂತ ತನ್ನಲ್ಲೇ ವಿಮರ್ಶೆ ಮಾಡಿಕೊಳ್ಳುತ್ತಿದ್ದವನನ್ನು ಮೊಬೈಲ್ ಸದ್ದು ವಾಸ್ತವಕ್ಕೆ ಬರುವಂತೆ ಮಾಡಿತ್ತು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.